ತಾಯಿನ 4 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಹೀಗಿರುವಾಗ ಈ ಸುವರ್ಣ ಲಂಕೆಯಲ್ಲಿ ನನಗಾರು ಕಷ್ಟ ಕೊಡುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಕೊಟ್ಟವರ ಜೀವವೂ ಬಿಡುವುದಿಲ್ಲ ನಾವು. ನಿನ್ನ ತಾಯಿ ಎನ್ನುವಂತಹ ಭಯ ಎಲ್ಲರಿಗೂ ಇದೆ. ತ್ರಿಮೂರ್ತಿಗಳಿಂದ ತೊಂದರೆ ಹೌದೇ? ಇಲ್ಲ ಕಂದ, ಇಲ್ಲ. ನಾವಿರುವಾಗ ನಮ್ಮ ತಳ್ಳಿಗೆ ಬರುವುದಿಲ್ಲ. ಹೌದಲ್ಲ? ಆದರೆ ಹಾಗಿದ್ರೆ ಏನು? ನಮ್ಮದಾದಂತಹ ಈ ಲಂಕೆ ಏಳಿಗೆಯಾಗುವುದಕ್ಕೆ, ನನ್ನ ಪ್ರೀತಿಯ ಮಕ್ಕಳು ಸಂತೋಷದಿಂದ ಇರುವುದಕ್ಕೆ ಬೇಕಾಗಿ ಪ್ರತಿದಿನ ಆ ಪರಶಿವನನ್ನು ಅರ್ಚಿಸುವುದಕ್ಕೆ ಹೋಗುತ್ತಿದ್ದವಳು ನಾನು. ಸರಿಯಮ್ಮ. ಪರಶಿವನ ಲಿಂಗಕ್ಕೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಸಂತೋಷವನ್ನು ಅನುಭವಿಸುತ್ತಿದ್ದವಳಲ್ವೇನೋ ಕಂದ. ಯಾವ ಬಲವಿದ್ದರೂ ದೈವ ಬಲಬೇಕು. ಯಾವ ಬಲವಿದ್ದೋಡೆ ದೈವ ಬಲವಿಲ್ಲ ನೋಡೆ. ದೇಹಬಲ, ಜನಬಲ, ಅಧಿಕಾರ ಬಲ ಎಲ್ಲವೂ ಇರಲಿ, ಅವನಿಗೆ ದೈವ ದೇವರ ಭಯ ಅಭಯ ಇಲ್ಲದೆ ಹೋದರೆ ಅದು ಯಾವುದೂ ಅವನಿಗೆ ಸಾರ್ಥಕ್ಯ ಬಂದು ಪಡೆಯುವುದಿಲ್ಲ. ಹೌದು ತಾನೆ? ಪರಶಿವನ ಕರುಣಾ ಕಟಾಕ್ಷ ಎನ್ನುವುದು ನಿಮ್ಮ ಮೇಲೆ ಸದಾ ಇರಬೇಕೆನ್ನುವ ಕಾರಣದಿಂದಾಗಿ ಪೂಜಿಸುತ್ತಾ ಬಂದವಳು ನಾನು. ನಮ್ಮ ಸರ್ವತೋಮುಖ ಉತ್ಕರ್ಷೆಯನ್ನು ಬಯಸಿದ ಅವ್ಯಾರೇನು. ಆದರೆ ಏನಾಯ್ತು? ಎಂದಿನಂತೆ ಇನ್ನೂ ಕೂಡ ಪರಶಿವನ ಲಿಂಗಕ್ಕೆ ಅರ್ಚಿಸುವುದಕ್ಕೆ ಬೇಕಾಗಿ ಬಂದು ನೋಡಿದರೆ ಯಾವತ್ತು ಪೂಜೆ ಮಾಡುವಂತಹ ಪರಶಿವನ ಲಿಂಗವೇ ಕಾಣುತ್ತಿಲ್ಲ. ಕಡಲ ತಡಿಯಲ್ಲಿ ಲಿಂಗ ಕಾಣುವುದಿಲ್ಲ. ಎಲ್ಲಿ ಹೋಗಿದೆ, ಯಾರು ಸೂರೆಗೊಂಡಿದ್ದಾರೆ ಎನ್ನುವುದು ನನಗೂ ತಿಳಿದಿಲ್ಲ. ಹಾಗಾಗಿ ನಾನು ಹೇಗೆ ಪೂಜೆ ಮಾಡಲಿ ಎನ್ನುವ ಹಾಗೆ ಚಿಂತಿಸುತ್ತಾ ಇದ್ದೇನೆ. ನಮ್ಮಮ್ಮನಿಗೆ ಒದಗಿದೆ ಅಂತ ನಾವು ಭಾವಿಸಿದರೆ ಇಷ್ಟು ಸಣ್ಣ ವಿಷಯಕ್ಕೆ ಬೇಕಾಗಿ ಅಡುವುದೇ ತಾಯೇ? ಸಣ್ಣ ವಿಷಯ ಅಂತಲ್ಲ, ನೀ ಪೂಜಿಸುವ ಶಿವಲಿಂಗ ಕಾಣುವುದಿಲ್ಲ. ದೇವರ ದಯೆ ಇಲ್ಲದೆ ಹೋದ್ರೆ ನಮ್ಮ ಮಕ್ಕಳಿಗೆ ಕಷ್ಟ ಒದಗಿತು ಅನ್ನುವಂತಹ ಒಂದು ದುಃಖ ನಿಮ್ಮಲ್ಲಿದೆ. ಹೌದಮ್ಮ, ತಿಳಿದ್ದೇನೆ. ನಮಗೆ ಬೇಕಾಗಿ ನೀನು ಎಷ್ಟು ಕಷ್ಟವನ್ನು ಅನುಭವಿಸಿದ್ದೀ ಅನ್ನುವುದು ನಮಗೆ ಗೊತ್ತು. ನಮ್ಮನ್ನು ಪಡೆಯುವಂತಹ ಕಾಲಕ್ಕೆ ನಿನ್ನ ಸ್ಥಿತಿ ಸುವರ್ಣ ಲಂಕೆಯಲ್ಲಿದ್ದಂತಹ ಸ್ಥಿತಿ ಅಲ್ಲ. ಕಡು ಬಡತನ, ಒಂದು ಹೊತ್ತಿನ ಕುಳಿಗೂ ಗತಿ ಇರಲಿಲ್ಲವಂತೆ. ಆ ಸಂದರ್ಭದಲ್ಲಿ ಪಡೆದಂತಹ ಮಕ್ಕಳನ್ನು ತೊಟ್ಟಿಲಿನಲ್ಲಿ ಹಾಕುವಂತಹ ಯೋಗ್ಯತೆಯೂ ಇಲ್ಲದೆ ಇದ್ದಂತಹ ಸಂದರ್ಭ. ಹೆತ್ತ ತಾಯಿಯಾದ ನೀನು ನಿನ್ನ ತೀರೆಯ ಸೆರಗನ್ನು ಹರಿದು ಮರದ ರೆಂಬೆಗೆ ಸೆರಗನ್ನು ಕಟ್ಟಿ ಅದರಲ್ಲೇ ನಮ್ಮನ್ನು ಮಲಗಿಸಿ ಜೋಗುಳ ಮಾಡಿದವಳು ನೀನು. ಕಷ್ಟದ ದಿನದಲ್ಲಿ ಕಣ್ಣೀರಿನಿಂದಲೇ ನಮ್ಮನ್ನು ಬೆಳೆಸಿದವಳು ನೀನು. ಆದರೆ ಈಗ ನಮ್ಮ ಬಲದಿಂದ ಅಲ್ಲ, ಪರಮೇಶ್ವರನ ಅನುಗ್ರಹದಿಂದ ಅಲ್ಲ, ನಮ್ಮ ಅಯ್ಯನ ಆದೇಶದಿಂದ ಈ ಹೊತ್ತಿನಲ್ಲಿ ಸುವರ್ಣ ಲಂಕೆಯ ಅಧೀಶನಾಗಿದ್ದೇನೆ. ಆ ವೈಷ್ಣವರನ್ನು ಯುದ್ಧದಲ್ಲಿ ಸೋಲಿಸಿ ಅವನಲ್ಲಿದ್ದಂತಹ ಈ ಸುವರ್ಣ ಲಂಕೆಯನ್ನು ಪುಷ್ಪಕ ವಿಮಾನವನ್ನು ಬಲಾತ್ಕಾರವಾಗಿ ಪಡೆದೆ ಎಲ್ಲೆಲ್ಲೋ ಇದ್ದಂತಹ ನಮ್ಮವರನ್ನೆಲ್ಲ ಒಟ್ಟುಗೂಡಿಸಿ ಸುವರ್ಣ ಲಂಕೆಯ ಅಧೀಶನಾದೆ. ಹಾಗಿದ್ರೆ ಕಡು ಬಡತನದಲ್ಲಿ ನಮ್ಮನ್ನು ಸಾಕಿದ ನಿನ್ನ ಆಸೆಯನ್ನು ಪೂರೈಸಬೇಕಾದ ನಮ್ಮ ಕರ್ತವ್ಯ. ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ತಮ್ಮ ಯೌವನವನ್ನು ಕುಗ್ಗಿಸುವುದಕ್ಕಲ್ಲ, ತಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಅವರಿಂದ ಏನಾದರೂ ಉಪಕಾರ ಆಗಬೇಕನ್ನುವ ಕಾರಣಕ್ಕೆ ಬೇಕಾಗಿ ಈ ಲೋಕದಲ್ಲಿ ದೇವರಿಣವಾಗಲಿ ಪಿತೃಋಣವಾಗಲಿ ನಾವು ಸಲ್ಲಿಸುವುದಕ್ಕಾಗುತ್ತದೆ. ಯಾಗ ಯಜ್ಞಾದಿಗಳನ್ನು ಮಾಡಿ ದೇವರಿಣದಿಂದ ಮುಕ್ತರಾಗಬಹುದು, ಸತ್ಪುತ್ರನನ್ನು ಪಡೆಯುವುದು ಪಿತೃಋಣದಿಂದ ಮುಕ್ತನಾಗಬಹುದು. ಆದರೆ ಮಾತೃಋಣವನ್ನು ತೀರಿಸುವುದಕ್ಕೆ ಹುಟ್ಟಿದ ಯಾವ ಮಗನಿಗೂ ಸಾಧ್ಯವಿಲ್ಲ ತಾಯಿ.
ತೀರಿಸಲಾಗದಂತಹ ಋಣವನ್ನು ನಮ್ಮ ಮೇಲೆ ಇಟ್ಟವಳು ನೀನು. ಸರಿ. ಅಂತಹ ಮಾತೃ ತಾಯಿಯ ಋಣವನ್ನು ತೀರಿಸುವುದಕ್ಕೆ ಮಕ್ಕಳು ಶತಪ್ರಯತ್ನ ಮಾಡಬೇಕು. ನನಗೊಂದು ಅವಕಾಶ, ದಶಕಂಠನಿಗೆ ಒಂದು ಅವಕಾಶ. ನಿನ್ನ ದುಃಖವನ್ನು ನೀನು ಹೋಗಲಾಡಿಸಬೇಕು ಅಂತಾದ್ರೆ ಅಮ್ಮ, ಉಳಿದವರ ಹಾಗೆ ಆ ಮರಳ ಲಿಂಗವನ್ನು ನೀನು ಪೂಜೆ ಮಾಡುವುದಲ್ಲ. ನಿನ್ನ ಪೂಜೆಗೆ ಲಿಂಗ ಬೇಕಲ್ಲ. ದಶಕಂಠನ ತಾಯಿಯಾಗಿ, ಕುಂಭಶ್ರವಣನ ತಾಯಿಯಾಗಿ ನೀನು ಮರಳ ಲಿಂಗವನ್ನು ಪೂಜಿಸುವುದಲ್ಲ, ನನಗೆ ಆಶೀರ್ವಾದ ಮಾಡು, ಆಜ್ಞೆ ಮಾಡು. ಈಗಲೇ ಕೈಲಾಸಕ್ಕೆ ಹೋಗುತ್ತೇನೆ. ಆ ಕೈಲಾಸದಲ್ಲಿರುವಂತಹ ಪರಮೇಶ್ವರ, ಅವನು ಆತ್ಮಲಿಂಗ, ಅವನನ್ನೇ ನಿನ್ನ ಬಳಿಗೆ ತಂದು ಕೈಲಾಸದ ಆತ್ಮಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಇದನ್ನೇ ಕೈಲಾಸ ಮಾಡಿ ಆ ಶಿವನ ಆತ್ಮಲಿಂಗವನ್ನು ಪೂಜಿಸುವ ಹಾಗೆ ನಾ ಮಾಡದೆ ಹೋದ್ರೆ ನಿನ್ನ ಮಗ ದಶಕಂಠನಲ್ಲ, ನಿನ್ನ ಮಾತು ಸತ್ಯವೇ. ಕಳುಹಿಸು. ನಿನ್ನ ಮಾತುಗಳನ್ನು ಕೇಳಿದಾಗ ಬಹಳಷ್ಟು ಸಂತೋಷವಾಯಿತು ಕಂದ. ಆದಷ್ಟು ಬೇಗ ಹೋಗಿ ತಾಯಿಯ ಆಸೆಯನ್ನು ಈಡೇರಿಸಿ ಬಾ ಮಗನೇ. ನಿನ್ನ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ಚಿಂತೆ ಬೇಡ, ದುಃಖ ಬೇಡ, ಒಳಗಿದ್ದುಕೋ. ನಾನಿಗೆ ಹೋಗಿ ಬಾ ಹೋಗಿ ಬಾ. ಮಾತೆಯ ಮನವಿರ ದುಃಖಿಸುತ್ತಿರುವಂತಹ ತಾಯಿಯ ಕಣ್ಣೀರನ್ನು ಬರೆಸಿದೆ, ತಾಯಿಯನ್ನು ಸಮಾಧಾನ ಪಡಿಸಿದೆ. ಮಾತೃಋಣವನ್ನು ತೀರಿಸುವುದಕ್ಕೆ ದಶಕಂಠನಿಗೆ ಸುವರ್ಣಾವಕಾಶ. ಅಮ್ಮನ ಆಶೀರ್ವಾದ, ಅಮ್ಮನ ಅನುಮತಿ ಸಿಕ್ಕಿದೆ. ನಾ ಪೂಜಿಸುವಂತಹ ದೇವರನ್ನೇ ಮನಸಾ ಪ್ರಾರ್ಥಿಸಿ ಆದಷ್ಟು ಬೇಗ ಆತ್ಮಲಿಂಗವನ್ನು ತರುವುದಕ್ಕೆ ಬೇಕಾಗಿ